ಎಲ್ರಿಗೂ ನಮಸ್ಕಾರ. ನಾನು ಮುಖ್ಯವಾಗಿ ಹೇಳಿ ಬಯಸೋದೇನೆಂದರೆ, ಈ ನಿಗಮ ಚಾನೆಲ್ ಏನಿದೆ ಹೆಚ್ಚಾಗಿ ಕಾರ್ಮಿಕರ ಬಗ್ಗೆ ಇದು ಗಮನ ಕೊಡ್ತಾ ಇದೆ. ಅದು ಭಾಳ ಮುಖ್ಯವಾಗಿ ಟ್ರಾನ್ಸ್ಪೋರ್ಟ್ ನಿಗಮಗಳು, ಸಾರಿಗೆ ನಿಗಮಗಳು ಕೆಲಸ ಮಾಡೋ ನೌಕರರ ಒಂದು ಸಮಸ್ಯೆಗಳಿಗೆ ಭಾಳ ಸ್ಪಂದಿಸ್ತಾ ಇದೆ, ಸಕ್ರಿಯವಾಗಿ ಸ್ಪಂದಿಸ್ತಾ ಇದೆ. ಆ್ಯಂಡ್ ನಮ್ಮ ಹಲವಾರು ವಿಷಯಗಳು ಇವತ್ತು ಹೊರಗಡೆ ಹಂಚ್ಕೊಳ್ಳೋದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಆಗಿ ತೆಗೆದಿದ್ದಾರೆ. ಇವತ್ತು ಅವರು ಭಾಳ ಉಪಯುಕ್ತವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಭಾಳ ಉತ್ಸಾಹವಾಗಿ ಅದೆಲ್ಲ ನಡೆಸ್ತಾ ಇದ್ದಾರೆ. ಆದರೆ ನಾನು ಎಲ್ರಿಗೂ ಕೇಳ್ಕೊಳ್ಳೋದು, ನಿಮ್ಮ ತನು ಮನ ಧನ ಎಲ್ಲವನ್ನೂ ಕೊಟ್ಟು ಈ ಸಂಸ್ಥೆ ನಮ್ಮದು ಅಂತ ಹೇಳಿ ಬೆಳೆಸಿ, ಇದನ್ನು ಹೆಚ್ಚಿನ ಉಪಯೋಗ ಪಡ್ಕೊಳ್ಳಿ. ನಿಮ್ಮ ಕುಂದುಕೊರತೆಗಳೇನಿದ್ರು ಅವ್ರಿಗೆ ಹೇಳಿ, ಅವರು ಅದಕ್ಕೂ ಕೂಡ ಸಾಕಷ್ಟು ಪ್ರಚಾರ ಕೊಡ್ತಾರೆ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಇವೆಲ್ಲ ಹೋಗುತ್ತೆ. ಆದ್ದರಿಂದ ದಯಮಾಡಿ ಹೆಚ್ಚೆಚ್ಚಿಗೆ ಚಂದಾದಾರರಾಗಿ ನಿಮಗೆ ಸಾಧ್ಯವಾದಷ್ಟು ಅಮೌಂಟನ್ನು, ಅಂದರೆ ಸ್ವಲ್ಪ ಹಣ ಬೇಕಾಗುತ್ತೆ, ಯಾಕೆಂದರೆ ಈ ಚಾನಲ್ ನಡೆಸೋದು ಸುಲಭವಾದ ಕೆಲಸ ಅಲ್ಲ. ಇವರು ಬೇರೆ ಥರ ಯಾವುದೋ ಕೈ ಹಾಕಿಲ್ಲ, ನೇರವಾಗಿ ಇವ್ರ ತೊಂದರೆಗಳು ಹೇಳ್ಕೊಳ್ತಾರೆ. ಆದ್ದರಿಂದ ಇವರ ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ಏನೊಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ನೀವು ಮಾಡೋಕ್ಕಾಗುತ್ತೋ ಅದು ಮಾಡಿ. ಏಕೆಂದರೆ ದುಡ್ಡಿಲ್ಲದೆ ಯಾವ ಸಂಸ್ಥೆ ನಡೆಯೋಕ್ಕಾಗೋದಿಲ್ಲ, ಈ ಸಂಸ್ಥೆ ಕೂಡ ನಡೀಬೇಕು. ಆದ್ದರಿಂದ ಆ ದೃಷ್ಟಿಯಲ್ಲಿ ಕೂಡ ದಯಮಾಡಿ ಸಹಾಯ ಮಾಡಿದ್ದೆ ನಾನು ತಮ್ಮನ್ನು ಕೇಳ್ಕೊತೀನಿ. ಮತ್ತು ಎಲ್ಲ ರೀತಿಯಲ್ಲೂ ಈ ಚಾನಲ್ಗೆ ಸಹಾಯ ಮಾಡಿದ್ದೆ ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ನಿಗಮ ಚಾನಲ್ ವೀಕ್ಷಕರಿಗೆ ಒಂದು ವಿಚಾರವನ್ನು ಹಂಚಿಕೊಳ್ಬೇಕು ಅವ್ರ ಜೊತೆ ಅಂತ ನಾನು ಮಾತಾಡ್ತಿದ್ದೇನೆ. ನಿಮಗೆಲ್ಲ ಹಾರ್ದಿಕವಾದ ಸುಸ್ವಾಗತ. ನಮಗೆ 108 ಫೋನ್ಗಳು ಬರ್ತಾಯಿವೆ ದಿವಸ. ಮುಂದೆ ಏನಾಗ್ತದೆ, ವೇಜ್ ನೆಗೋಸಿಯೇಷನ್ನು, ಯಾವಾಗ ಹೋರಾಟ, ಇದು ಸಾಕಷ್ಟು ಫೋನ್ಗಳು ಬರ್ತಾಯಿವೆ. ಮತ್ತು ನಾವು ಇತ್ತೀಚೆಗೆ ನಮ್ಮ ಫೆಡರೇಷನ್ ಮೀಟಿಂಗ್ ಕೂಡ ಮಾಡಿದ್ವಿ. ರಾಜ್ಯದ ಎಲ್ಲ ಕಡೆಯಿಂದಲೂ ನಮ್ಮ ಪ್ರತಿನಿಧಿಗಳು ಬಂದಿದ್ದರು. ಅವರು ಒಂದು ಮನಸ್ಸಲ್ಲಿ ಏನಿದೆ ಅಂದರೆ, ಹಿಂದೆ ಎಲ್ಲ ಆಗಿರೋ ಸೆಟ್ಲ್ಮೆಂಟ್ಗಳು ಎಕ್ಸೆಪ್ಟ್ ಬೊಮ್ಮೆಯವ್ರ ಕಾಲದಲ್ಲಿ ಬಿಟ್ಟರೆ ಉಳಿದ 2 ವೇಜ್ ಇನ್ಕ್ರೀಸ್ ಎಲ್ಲ ಒಂದು ಸ್ಟ್ರೈಕ್ ಆಗಿ ಹೋರಾಟ ಆಗಿದೆ. ಅದರಿಂದ ಗೌರ್ಮೆಂಟು ನಮ್ಮನ್ನು ನೆಗ್ಲೆಕ್ಟ್ ಮಾಡಿದೆ. ಯಾಕೆಂದರೆ ಬರೀ ಮುಖ್ಯಮಂತ್ರಿ, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಅವರವ್ರ ಕುರ್ಚಿ ಜಗಳದೊಳಗೆ ನಿಮ್ಮ ಕೆಲಸಗಾರರ ಸಮಸ್ಯೆಗಳನ್ನ ಮರೆತಿದ್ದಾರೆ ಅನ್ನೋದನ್ನು ಇದು ಆರ್ಡಿನರಿ ಡ್ರೈವರ್ ಕಂಡಕ್ಟರ್ ಬಾಯಿಂದ ಇವತ್ತು ಬರ್ತಾಯಿದೆ. ಇದು ನಾನು ಹೇಳ್ತಾ ಇರೋದಲ್ಲ, ಡ್ರೈವರ್ ಏಕೆ ನೋಡ್ತಾರೆ, ಅವರು ಕೂಡ ಪತ್ರಿಕೆ ಓದ್ತಾರೆ, ಟಿ ವಿ ನೋಡ್ತಾರೆ. ನಮ್ಮ ಬಗ್ಗೆ, ನಮ್ಮ ಸಮಸ್ಯೆ ಬಗ್ಗೆ ಕಂಡುಬಿಟ್ಟಿಲ್ವಲ್ಲ ಮುಖ್ಯಮಂತ್ರಿ ಅಂತ. ಅದರಿಂದ ಒಂದು ನಮ್ಮ CEC ಮೆಂಬರ್ಸ್ ಹೇಳಿದ್ದು, ಜನ ಒಂದು ಹೋರಾಟಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು ತಯಾರು ಮಾಡಿದ್ದೀವಿ ಇದಕ್ಕೆ ಅಂತಲೂ ಕೂಡ ಹೇಳಿದ್ದಾರೆ. ಅದರಿಂದ ಯಾವಾಗ ಬಟನ್ ಪುಷ್ ಮಾಡ್ತೀವಿ ಅನ್ನೋದೇ ಕ್ವಶನ್ನು. ಈ ನಡುವೆ ಏನಪ್ಪ ಒಂದು ಅಪ್ಡೇಟ್ಸ್ ಕೊಡೋದು, ನಾವು ಸಾರಿಗೆ ಸಚಿವರ ಹತ್ರ ನಾನು ಮಾತನಾಡಿದೆ, ಸನ್ಮಾನ್ ರಾಮಲಿಂಗಾರೆಡ್ಡಿ ಅವ್ರ ಹತ್ರ. ಅವರು ಇವತ್ತೊಂದು ಮೀಟಿಂಗ್ ಕರೆದಿದ್ದಾರೆ ಅವರ ಅಧಿಕಾರಿಗಳದ್ದು, ಅವರ ಚೇಂಬರಲ್ಲಿ. ಅದರಲ್ಲಿ ಕೆಲವು ಪ್ರಪೋಸಲ್ಗಳು ಚರ್ಚೆ ಮಾಡಿ CM ಗಮನಕ್ಕೆ ತಗೊಂಡು ಆಮೇಲೆ ನಮ್ಮ ಮೀಟಿಂಗ್ ಕರಿತೀನಿ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ಗೌರ್ಮೆಂಟು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಮೀಟಿಂಗು ಮಾಡ್ತದೆ ಅನ್ನೋದು ಸೂಚನೆ ಬಂದಿದೆ. ಆದ್ದರಿಂದ ನಾವು ಒಂದು ಕಡೆ ಹೋರಾಟಕ್ಕೆ ತಯಾರಾಗ್ತಾಯಿದ್ದೀವಿ, ಇನ್ನೊಂದು ಕಡೆ ನೆಗೋಸಿಯೇಷನ್ಗೂ ತಯಾರಾಗ್ತಾಯಿದ್ದೀವಿ. ಅದರಿಂದ ಪರಿಸ್ಥಿತಿ ಹೀಗಿದೆ. ಕೆಲವರು ಸೂಚನೆ ಕೊಟ್ಟರು ಸಂಕ್ರಾಂತಿ ಒಳಗೆ ಸ್ಟ್ರೈಕ್ ಮಾಡಬೇಕು ಅಂತ. ನಾವು ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ತನ್ನ ಒಂದು ವಿಸ್ಡಮ್ ಯೋಚನೆ ಮಾಡೋದು, ಜನಗಳಿಗೆ ತೊಂದರೆ ಕೊಡೋದು ಬೇಡ. ಅವಾಗ ಟ್ರಾಲಿನ ದ್ವಾರ ವೆಯ್ಟ್ ಮಾಡಿದ್ರೆ ಏನಾಗಲ್ಲ ಅಂಥೇಳಿ ವಿ ಆರ್ ಅವೈಟಿಂಗ್ ಕಾಲ್ ಫ್ರಮ್ ದಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಇದು ಅಪ್ಡೇಟ್ಸು. ಈ ಮಧ್ಯೆ ಹಲವಾರು ವಿಡಿಯೋ ಯೂನಿವರ್ಸಿಟಿಗಳು, ವಾಟ್ಸಾಪ್ ಯೂನಿವರ್ಸಿಟಿಗಳು ಹಲವಾರು ರೀತಿ 17% ಆಗಿಬಿಟ್ಟಿದೆ, ಎಲ್ಲ ಆಪ್ಕೊಂಡ್ಬಿಟ್ಟಿದ್ದಾರೆ. ಏನಂದರೆ ಒಂದು ಸಂತೋಷ ನನಗೇನೆಂದರೆ, ಸಂಬಂಧಪಟ್ಟವರು ಅಥವಾ ಸಂಬಂಧ ಪಡೆದೇ ಇರೋರು ಇದರ ಸಮಸ್ಯೆ ಬಗ್ಗೆ ಚಿಂತನೆ ಮಾಡ್ತಾರೆ ಅಂತ. ಅಂದರೆ ನಮ್ಮ ಚಳುವಳಿ ಆ ಜನರಲ್ಲಿ ಒಂದು ಆಲೋಚನಾ ಶಕ್ತಿ ತರುವಷ್ಟು ಶಕ್ತಿಯುತವಾಗಿದೆ, ಪ್ರಬಲವಾಗಿದೆ ಅನ್ನೋದು. ಆದ್ದರಿಂದ ಶಕ್ತಿ ಅವರಲ್ಲಿರಲಿ, ಬಟ್ ಅದನ್ನು ನಂಬೋಕ್ಕೆ ಹೋಗಬೇಡಿ. ನಮಗೆ ಗೊತ್ತಿಲ್ಲ ಎಷ್ಟು % ಆಫರ್ ಮಾಡ್ತಾರೇನೋ ಅಂತ. ಬಟ್ ಒಂದು ನ್ಯಾಯ ಸಿಕ್ಕೋವರೆಗೂ ನಾವು ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ. ಆಗಲೇ ಒಂದು ಹ್ಯಾಂಡ್ಬಿಲ್ ಕೂಡ ಅದರ ಬಗ್ಗೆ ಕೊಟ್ಟಿದ್ದೀವಿ. ಮತ್ತು ಹಲವಾರು ಕಾಂಟ್ರವರ್ಸಿಗಳು ಅದೆಲ್ಲ ಬರ್ತಿದೆ. ನನಗೆ ಆ ಕೆಸರಾಟಕ್ಕೆಂದು ನಾನು ಸೇರಕ್ಕೆ ಇಷ್ಟಪಡಲ್ಲ. ಅದು ಸಂದರ್ಭ ಬಂದಾಗ ಇತಿಹಾಸ ಬರೆಯೋಣ, ಯಾರ್ಯಾರು ಏನೇನು ಮಾಡಿದ್ದಾರೆ, ಯಾರ್ಯಾರು ಬಿಟ್ಟಿದ್ದಾರೆ ಅಂತ. ಬಟ್ ಇವತ್ತಿನ ಪ್ರಸ್ತುತ ನಾನು ಕೇಳ್ಕೊಳ್ಳೋದು, ಈ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಏನಿದೆ ಭಾಳ ಗಟ್ಟಿಯಾಗಿದೆ, ಮತ್ತು ಆಗಿಲ್ಲ. ಯಾರು ಅದನ್ನು ಹಾಳು ಮಾಡೋಕ್ಕಾಗಲ್ಲ ಯೂನಿಟಿನ.
ಇವಾಗ ಬೇರೆ ಯಾರೋ ಸೇರಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಮ್ಮ ಬೇಡಿಕೆ ಒಪ್ಕೊಂಡವ್ರು ಬರಲಿ, ಯಾರು ಬೇಡ ಅನ್ನೋರು. ಇಲ್ಲದೇ ಇದ್ರೆ ಏನಾಗುತ್ತೆ, ಥಿಯರಿಗಳೈತೆ, ಕೋಣ ನೀರಿಗಳೈತೆ. ಆದ್ದರಿಂದ ಇವಾಗ 2 ಚಾಯ್ಸ್ ಇದೆ. ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಏನಿದೆ, ನಾವು ಬೇಡಿಕೆ ಕೊಟ್ಟಿದ್ದೀವಿ, ನೆಗೋಷಿಯೇಟ್ ಮಾಡ್ತಿದ್ವಿ. ನಮ್ಮ ಲೆಟ್ರ್ ಬರಲಿ ಅಥವಾ ಮ್ಯಾನೇಜ್ಮೆಂಟಿಗೆ ಬರಲಿ, ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಏನು ಡಿಮ್ಯಾಂಡ್ ಕೊಟ್ಟಿದೆ ನಾವು ಅದಕ್ಕೆ ಒಪ್ಪಿದ್ದೀವಿ, ಅವ್ರ ಹೋರಾಟಗಳಲ್ಲಿ ನಾವು ಭಾಗವಹಿಸ್ತೀವಿ ಅಂತ. ಅವಾಗೆಲ್ಲ ಒಟ್ಟಿಗೆ ಹೋರಾಟ ಮಾಡೋದಾಗತ್ತೆ, ರೈಟ್? ಇನ್ನೊಂದು ಆಲ್ಟರ್ನೇಟಿವ್, ಅದೇನು ಸಮಾನ ವೇತನ ನನಗೆ ಗೊತ್ತಿಲ್ಲ, ನಾನು ಅದನ್ನು ಹೇಳುವಷ್ಟು ಅವರು ಅಷ್ಟು ಬುದ್ಧಿವಂತ ಅಲ್ಲ, ನನಗೆ ಗೊತ್ತಿಲ್ಲ ಅದು. ಅದರಿಂದ ಆ ಸಮಾನ ವೇತನಕ್ಕೆ ನೀವು ಒಂದು ಸ್ಟ್ರೈಕ್ ನೋಟಿಸ್ ಕೊಡ್ರಪ್ಪ, ಸ್ಟ್ರೈಕ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ. ಹಿಂದೆ ನಾವು ಸ್ಟ್ರೈಕ್ ಮಾಡಿದಾಗ ಯಾರೋ ಹೋಗೋ ಲೆಟ್ರ್ ಕೊಟ್ಟರು, ನಾವು ಗಾಡಿ ನಡೆಸ್ತೀವಿ ಅಂತ, ನಾವು ಅಲ್ಕ ಕೆಲಸ ಮಾಡಲ್ಲ. ಐ ಅಶ್ಯೂರ್ ಯು ವಿಲ್ ಗೋ ಸ್ಟ್ರೈಕ್. ಅಥವಾ ನನಗೆ ನೀವು ಸ್ಟ್ರೈಕ್ ಶುರು ಮಾಡಿ ಉಪವಾಸ ಕೂತ್ಕೊಂಡು ನಾನು ಉಪವಾಸ ಕೂಲಿಕ್ತಾ ಇದ್ದೀನಿ ನಿಮ್ಮ ಬೆಂಬಲಕ್ಕೆ ಹೋಗಿ. ಆದ್ದರಿಂದ ಎಲ್ಲ ಒಟ್ಟಿಗೆ ಹೋದಾಗತ್ತೆ. ಅವಾಗ ನೀವು ಸ್ಟ್ರೈಕ್ ಮಾಡಿ ನಾವು ನಿಮ್ಮ ಜೊತೆ ಸೇರಿದ್ರೆ ಒಟ್ಟಿಗೆ ಹೋದಂಗಾಗತ್ತೆ. ಇಲ್ಲ ನಮ್ಮ ಬೇಡಿಕೆಯಾಗಿ ನೀವು ಸಪೋರ್ಟ್ ಮಾಡಿ ನಮ್ಮ ಹೋರಾಟದಲ್ಲಿ ನೀವು ಭಾಗವಹಿಸಿದ್ರು ಎಲ್ಲರೂ ಒಟ್ಟಿಗೆ ಬಂದಂಗಾಗತ್ತೆ. ಅವಾಗ ದಿಟ್ ವಿಲ್ ಕ್ರಿಯೇಟ್ ಎ ಗ್ರೌಂಡ್. ಇಲ್ಲದೆ ಆದರೆ ಏನಾಗುತ್ತೆ, ಶುಷ್ಕ ಮಾಡಬಾರ್ದೆಲ್ಲ ಮಾಡಿ ಜೊತೆಲಿ ಹೋಗಬೇಕು ಅಂದರೆ. ಆದರೆ ನಾನು ಹೇಳೋದು ಜನಗಳಿಗೆ ಕೇಳೋದು ಇಷ್ಟೇ, ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇವಾಗ ನಮಗೆ ಓವರಾಲ್ ಮೆಜಾರಿಟಿ ಬೆಂಬಲ ಕೊಟ್ಟಿದ್ದೀರ, 5ನೇ ತಾರೀಕು ಸ್ಟ್ರೈಕ್ ಮಾಡಿದ್ದೀರ, 5ನೇ ಆಗಸ್ಟು. ಬೆಂಗಳೂರು ಚಲೋ ಯಶಸ್ವಿಯಾಗಿ ಮಾಡಿದ್ದಾರೆ ಹಲವಾರು ಸಲ. ಆದ್ದರಿಂದ ಈ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಹಿಸ್ಟ್ರಿ ನೋಡಿದರೆ 2012ರಲ್ಲಿ ವೇಜ್ ಸೆಟಲ್ಮೆಂಟ್ ಮಾಡ್ತು ಜಾಯಿಂಟ್ ಆ್ಯಕ್ಷನ್ ಕಮಿಟಿ, 2016ರಲ್ಲಿ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮಾಡ್ತು, ಮತ್ತು 2023ರಲ್ಲಿ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ವೇಜ್ ಸೆಟಲ್ಮೆಂಟ್ ಮಾಡಿದೆ. ಆದರೆ ಈ ಹಿಸ್ಟ್ರಿ ನೋಡಿದ ಇತಿಹಾಸ, ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಿಂದ ಮಾತ್ರ ವೇಜ್ ಸೆಟಲ್ಮೆಂಟ್ ಮಾಡೋಕ್ಕಾಗುತ್ತೆ, ಬೇರೆ ಯಾರ ಕೈಲೂ ಆಗಲ್ಲ. ಅದನ್ನು ದಯಮಾಡಿ ನಮ್ಮ ಕಾರ್ಯಕ್ರಮಗಳಿಗೆ ಬೆಂಬಲ ಕೊಡಿ. ಅಪ್ಡೇಟ್ಸ್ ನಾವಿವಾಗ ಕೊಟ್ಟಿದ್ದೀವಿ. ಇದಕ್ಕಿಂತ ಮುಂದೆ ಇನ್ನೇನು ಬೆಳವಣಿಗೆ ಆಗಿಲ್ಲ. ಹೋರಾಟಕ್ಕೆ ತಯಾರಾಗಿರಿ. ಸರ್ಕಾರ ಒಪ್ಪಿದರೆ ಸಂಧಾನದಲ್ಲಿ ಫೈನ್, ಸಂಧಾನದಲ್ಲಿ ಒಪ್ಪದೇ ಇದ್ದರೆ ಸಂಘರ್ಷಕ್ಕೆ ಬೀದಿಗಿಳಿರಿ. ರೈಟ್. ಎಲ್ರಿಗೂ ನಮಸ್ಕಾರ. ಈ ಟಿ ವಿ ಚಾನಲ್ ಹೆಸರು ನಿಗಮ ಅಂತ. ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ 4 ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದ್ದೇ ಆದ ಕೊಡುಗೆಯನ್ನು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ. ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು.